ಯತೀಂದ್ರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ಗೆ ವರದಿ ಸಲ್ಲಿಕೆಯಾಗಿದೆಯಂತೆ ಈಗಾಗಲೇ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಬಗ್ಗೆ ಪ್ರಸ್ತಾಪಿಸಿದರು ಸಿದ್ದರಾಮಯ್ಯ ಮೊನ್ನೆ ಬೆಳಗಾವಿನಲ್ಲಿ. ಯತೀಂದ್ರ ಪದೇ ಪದೇ ಹೇಳಿಕೆ ನೀಡ್ತಾ ಇದ್ದಾರೆ. ಉಳಿದವರಂತೆ ಯತೀಂದ್ರ ಹೇಳಿಕೆಗೂ ಕಡಿವಾಣ ಹಾಕಬೇಕು. ಹೈಕಮಾಂಡ್ಗೆ ಕೆಪಿಸಿಸಿಯಿಂದ ವರದಿ ಸಲ್ಲಿಕೆಯಾಗಿದೆ. ಓಕೆ, ಅಂದರೆ ಅದನ್ನೇ ಹೇಳಿದ್ದು ಇಂಡೈರೆಕ್ಟ್ ಆಗಿ ಡಿ.ಕೆ. ಶಿವಕುಮಾರ್. ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡ್ತೀನಿ. ಹೈಕಮಾಂಡ್ನಲ್ಲೂ ಕೂಡ ಒಂದು ಶಿಸ್ತು ಪಾಲನಾ ಸಮಿತಿ ಅಂತ ಇದೆ, ಅವರು ಎಲ್ಲನೂ ಅಬ್ಸರ್ವ್ ಮಾಡ್ತಿರ್ತಾರೆ. ಆಮೇಲೆ ಯತೀಂದ್ರ ಮಾತಾಡೋದು ಇದೆ ಫಸ್ಟ್ ಟೈಮ್ ಏನಲ್ವಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಒಂದು 5-6 ಸರ್ತಿ ಹೇಳಿದ್ದಾರೆ ಅವರು. ಸೊ ಹಾಗಾಗಿ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ದಾರೆ. ಈಗ ಉತ್ತರಾಧಿಕಾರಿ ಬಗ್ಗೆ ಇವ್ರು ಯಾರು ಹೇಳೋದಕ್ಕೆ? ಕೆಲವರು ಕೇಳಿದ್ರಲ್ಲ, ಇದೇನು ಮೈಸೂರು ಮಹಾರಾಜರ ಫ್ಯಾಮಿಲಿನ ಉತ್ತರಾಧಿಕಾರಿ ನೇಮಿಸ್ಕೊಂಡು ಕೂತ್ಕೊಳ್ಳೋಕ್ಕೆ? ಸೊ ಹಾಗಾಗಿ ಈಗ ಹೈಕಮಾಂಡ್ಗೆ ಕೆಪಿಸಿಸಿಯಿಂದ ವರದಿ ರವಾನೆ ಆಗಿದೆ. ಹೈಕಮಾಂಡ್ ಗಮನಕ್ಕೂ ಬಂದಿರುತ್ತೀವೆಲ್ಲ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ರಾಜ್ಯದವರೇ. ಇಲ್ಲಿನ ಡೆವಲಪ್ಮೆಂಟ್ಸ್ ಬಗ್ಗೆ ಅವ್ರಿಗೆ ಗೊತ್ತಿರಲ್ವಾ? ಗೊತ್ತಿರುತ್ತೆ. ಬಟ್ ಏನಾದರೂ ಕ್ರಮ ತಗೋತಾರಾ ಹೈಕಮಾಂಡ್, ಅಥವಾ ಕೇವಲ ಎಚ್ಚರಿಕೆ ಕೊಟ್ಟು ಸುಮ್ಮನಾಗ್ತಾರಾ? ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಹೈಕಮಾಂಡ್ಗೆ ರವಾನೆಯಾಗಿರುವ ವರದಿಯಲ್ಲಿ ಏನು ಸಾರಾಂಶ? ಅರವಿಂದ್, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಯತೀಂದ್ರ ಸಿದ್ದರಾಮಯ್ಯ ಅವರ ಬಗ್ಗೆ ಯಾವುದೇ ರೀತಿಯ ಮಾತನಾಡೋದಕ್ಕೂ ಕೂಡ ಬಹಿರಂಗವಾಗಿ ಬಯಸ್ತಾ ಇಲ್ಲ. ಏನೇ ಕೇಳೋಣ, ಎಲ್ಲಿ ಮಾತಾಡಬೇಕು, ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ ಅನ್ನೋ ಮಾತುಗಳನ್ನಷ್ಟೇ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಕೆಲ ಶಾಸಕರು ಶಿಸ್ತು ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರೇ, ಅಂದ್ರೆ ಶಿವಗಂಗಾ ಅವರು ಇರ್ಬೋದು, ಜೊತೆಗೆ ಇಕ್ಬಾಲ್ ಹುಸೇನ್ ಅವರು ಇರ್ಬೋದು. ಈ ಒಂದು ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಅವರು ಒಂದು ರೀತಿ ಮಾರ್ಮಿಕವಾಗಿ ಮತ್ತೆ ಪರೋಕ್ಷವಾಗಿ ಏನೆಲ್ಲ ಹೇಳ್ಬೇಕು, ಮೆಸೇಜ್ ನ ತಲುಪಿಸ್ಬೇಕು, ಆ ರೀತಿ ಮಾತನಾಡಿದ್ರು. ಅಂದ್ರೆ ನನ್ನ ಪಕ್ಷದಲ್ಲಿ ಶಿಸ್ತಿಗೆ ಆದ್ಯತೆ ಇದೆ, ಈಗಲೂ ಕೂಡ ನಾವು ಶಿಸ್ತಿನ ಜೊತೆಯಲ್ಲಿ ನಿಲ್ತೇನೆ ಅನ್ನೋ ಮಾತುಗಳನ್ನಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಅಂದ್ರೆ ಅಲ್ಲಿಗೆ ಮುಗಿದೋಯ್ತು ಅಂತ ಬಿಟ್ಟು ಬಿಡ್ತಾರೋ, ಅಥವಾ ಇಲ್ಲ ಇದೊಂದು ಎಚ್ಚರಿಕೆ ಅನ್ನೋ ರೀತಿಯಲ್ಲಿ ಒಂದು ಗೇಮ್ ಚೇಂಜ್ ಅನ್ನ ಮಾಡಿ ಬೇರೆ ಬೇರೆ ರೀತಿಯ ತಂತ್ರಗಳನ್ನ ರೂಪಿಸ್ತಾರೋ, ಅಥವಾ ಶಿಸ್ತು ಕ್ರಮ ಆಗ್ಲೇಬೇಕು ಅಂತ ಪಟ್ಟು ಹಿಡಿತಾರೋ ಏನೋ ಕೂಡ ಗೊತ್ತಾಗ್ಬೇಕಾಗತ್ತೆ. ಹಾಗಾಗಿ ಈ ಹಂತದ ಮಾತುಕತೆಯನ್ನು ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಬಳಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕು ಅವ್ರಿಗೆ. ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ರವೀಶ್. ಹೈಕಮಾಂಡ್ಗೆ ಕೆಪಿಸಿಸಿಯಿಂದ ಈಗ ವರದಿ ಸಲ್ಲಿಕೆಯಾಗಿದೆ. ಬಟ್ ಅದು ಏನು ಕ್ರಮ ತಗೋತಾರೆ ಅಂತ ನೋಡೋಣ. ಎಲ್ಲರನ್ನೂ ಸಮಾನವಾಗಿ ಕಾಂತ ಪಕ್ಷ ಅಥವಾ ಸಿದ್ದರಾಮಯ್ಯನವರ ಪುತ್ರ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಾಗ್ಬಿಡ್ತಾರ? ಹಂಗಾದ್ರೆ ಆಗಲ್ಲ. ರೆಬಲ್ ಆಗೇ ಆಗ್ತಾರೆ ಕೆಲವರು. ಯಾರ್ಯಾರು ನೋಟಿಸನ್ನು ಪಡ್ಕೊಂಡಿದ್ದಾರೋ ಅವರು ರೆಬಲ್ ಆಗೇ ಆಗ್ತಾರೆ. ನಮಗೆ ಮಾತ್ರ ಕೊಟ್ಬಿಡ್ತೀರಾ, ಅವ್ರಿಗೆ ಯಾಕಿಲ್ಲ ಅಂತ ಕೇಳ್ತಾರೆ. ಈಗಾಗಲೇ ಧ್ವನಿ ಎತ್ತಿದ್ದಾರೆ ಶಿವಗಂಗಾ ಬಸವರಾಜ್, ಇಕ್ಬಾಲ್ ಹುಸೇನ್ ಎಲ್ಲರೂ ಕೂಡ. ಬಟ್ ಇದು ತುಂಬ ಸೂಕ್ಷ್ಮವಾದ ವಿಚಾರ. ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಏನೂ ರಿಯಾಕ್ಟ್ ಮಾಡಿಲ್ಲ. ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು.